ಮಾಡಿರ್ತಾರೆ. ಭಕ್ತರ 3 ತಿಂಗಳ ಪರಿಶ್ರಮಕ್ಕೆ ಜನವರಿ 22ಕ್ಕೆ ಫಲ ಸಿಗಲಿದೆ. ಯಾವುದೇ ಅಪೇಕ್ಷೆಗಳಿಲ್ಲದೆ ರಾಮನಿಗೆ ಈ ತುಳಸಿ ಮಾಲೆಯನ್ನ ಅರ್ಪಿಸೋದಕ್ಕೆ ಕನ್ನಡಿಗರು ಈಗ ರೆಡಿಯಾಗಿದ್ದಾರೆ. एक दो तीन चार सात. ओम गुरुभ्यो नमः. हरि ओम. श्रीराम राम रामेति रमे रामे मनोरमे रामनाम तत्तुल्यं रामनाम वरानने. ಶ್ರೀರಾಮನ ಮಹಾ ದೊಡ್ಡದಾಗಿರುವ ವಿಶ್ವದಲ್ಲಿ ಒಳ್ಳೆಯ ಒಂದು ದೇವಸ್ಥಾನ ಜನವರಿ 22ನೇ ತಾರೀಕಿಗೆ ಪ್ರಾರಂಭವಾಗುತ್ತೆ. ಇದಕ್ಕೆ ಒಂದು ಪ್ರೇರಣೆ ಇತ್ತು. ನಮ್ಮ ಶಿಷ್ಯರ ಮಧ್ಯದಲ್ಲಿ ಆ ರಾಮನಿಗೆ ನಮ್ಮ ಕೈಯಿಂದ ತುಳಸಿ ಸೇವೆ ಮಾಡಬೇಕು ಅನ್ನೋದೊಂದು ಸಂಕಲ್ಪ ಇತ್ತು. ಈ ಸಂಕಲ್ಪಕ್ಕೆ ಬಿತ್ತನೆಗೆ ಹಾಕಿರೋರು ನಮ್ಮ ರಘು ಅಂತವರು. ರಘು ಬಂದು ನನ್ನ ಹತ್ರ ಹೇಳಿದಾಗ ಆಯಿತು ಮಾಡೋಣ ಅಂದೆ. ಆಮೇಲೆ ನಿಮ್ಮ ನೇತ್ರದಲ್ಲೇ ಇದೆಲ್ಲ ನಡಿಬೇಕು ಗುರುಗಳೇ ಅಂತ ಹೇಳಿ ನಾವೆಲ್ಲ ಏನು ಮಾಡಿದ್ವಿ, ಒಂದು ನಾಟಿ ತುಳಸಿ ಬೀಜವನ್ನು ಗುಜರಾತಿಂದ ತಂದು ಸೆಪ್ಟೆಂಬರ್ ತಿಂಗಳಲ್ಲಿ ಅದು ಜನ್ಮಾಷ್ಟಮಿ, ಕೃಷ್ಣ ಜನ್ಮಾಷ್ಟಮಿ ದಿನದಲ್ಲಿ ಪೂಜೆಯನ್ನು ಆ ತುಳಸಿ ಬೀಜಕ್ಕೆ ಮಾಡಿ ಆಮೇಲೆ ಅದನ್ನು ಭೋಜ್ಪುರ್ಗೆ ಕಲಿಸ್ಕೊಟ್ಟು ಭೋಜ್ಪುರಿನಲ್ಲಿ ಇದನ್ನು ಬಿತ್ತನೆಗೆ ಮಾಡಿದ್ವಿ. ಅದರಲ್ಲಿ ಒಂದು 2 ಎಕರೆ ಜಾಗ. ಅದರಲ್ಲಿ ಒಬ್ಬರು ರೈತರು ಅಭಿಜಿತ್ ಸಿಂಗ್ ಅನ್ನೋರು ನಮ್ಮ ಶಿಷ್ಯರು ರಘುಗೆ ಭಾಳಷ್ಟು ಆತ್ಮೀಯರಾಗಿ ಅವರು ನನ್ನ ನೆಲವನ್ನು, ಭೂಮಿಯನ್ನು ಒಂದು 2 ಎಕರೆ ಕೊಡ್ತೀನಿ, ನಾನೇ ಬಿತ್ತನೆಗೆ ಮಾಡಿ ಕೊಡ್ತೀನಿ, ಅದರಲ್ಲಿಂದ ಬೆಳೆಯುವ ತುಳಸಿಯನ್ನು ನಿಮ್ಮ ಸಂಕಲ್ಪ ಪ್ರಕಾರ ರಾಮನಿಗೆ ಹಾಕೋಣ, ನಾನು ನಿಮ್ಮ ಕೈ ಜೋಡಿಸ್ತೀನಿ ಅಂತ ಹೇಳಿ ಅವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟರು. ನಮ್ಮ ಬೆಳೆಸಿರುವ ಸ್ಪೆಷಲಾಗಿ ರಾಮನಿಗೋಸ್ಕರ ಬೆಳೆಸಿರುವ ಈ ತುಳಸಿಯನ್ನೇ 22ನೇ ತಾರೀಕಿಗೆ ಅರ್ಪಣೆ ಮಾಡ್ತಾರೆ. ಸೊ ಮತ್ತು ಅದು ಅವತ್ತು ಒಂದೇ ದಿನ ಮಾತ್ರ ಅಲ್ಲ, ಕಂಟಿನ್ಯೂಸ್ ಆಗಿ ಇಡೀ ವರ್ಷಗಳು, ತುಂಬ ವರ್ಷಗಳು ಇದನ್ನು ನಡೆಸಬೇಕು ಅಂತ ನಮ್ಮ ಒಂದು ಸಂಕಲ್ಪ ಇದೆ. ಶ್ರೀರಾಮ ಅದಕ್ಕೆ ನಮಗೆ ನಡೆಸ್ಕೊಡ್ತಾರೆ. ನಮ್ಮ ಪೇಜಾವರ ಸ್ವಾಮಿಗಳಿಗೆ ನಮ್ಮ ಸಂಕಲ್ಪವನ್ನು ಹೇಳಿದಾಗ ಕೂಡಲೇ ಅವರು ಗೋಪಾಲ್ಜಿ ಅವರಿಗೆ ಕನೆಕ್ಟ್ ಮಾಡಿ ಕೊಟ್ಟರು. ಗೋಪಾಲ್ಜಿ ಅವರು ನಮಗೆ ಭಾಳಷ್ಟು ಸಹಕಾರ ಕೊಟ್ಟರು. ಹಾಗಾಗಿ ಗೋಪಾಲ್ಜಿ ಅವರೇ ಅದೆಲ್ಲ ನಿಂತು ಕೆಲಸಗಳು ಮಾಡುವವರು ಆ ರಾಮನ ದೇವಸ್ಥಾನಕ್ಕೆ. ಸೊ ಅವರ ಒಂದು ನೇತ್ರದಲ್ಲಿ ಅಲ್ಲಿ ಸಮರ್ಪಣೆ ಆಗೋಕ್ಕೆ ಅವರು ಅದನ್ನು ನೋಡಿಕೊಳ್ತಾರೆ. ಸೊ ಇಲ್ಲಿಂದ ಬೆಂಗಳೂರಿಂದ ನಾವು 3 ಜನಗಳನ್ನು ಹೂವು ಕಟ್ಟಕ್ಕೆ, ಈ ಒಂದು ತುಳಸಿ ಹಾರವನ್ನು ಮಾಡೋಕ್ಕೆ, ಅದನ್ನು ತಯಾರಿ ಮಾಡೋಕ್ಕೆ ಕಲಿಸ್ಕೊಟ್ಟಿದ್ವಿ. ಯಾಕೆಂದರೆ ನಮ್ಮ ಬೆಂಗಳೂರಿನವರು ಫ್ಲವರ್ ಡೆಕೋರೇಷನ್ ಮಾಡೋರೆಲ್ಲ ಭಾಳಷ್ಟು ಒಳ್ಳೆ ಪ್ರೊಫೆಷನಲ್ಲು. ಈಗ ತಿರುಪತಿಯಲ್ಲಿ ಹೋಗಿ ವೈಕುಂಠ ಏಕಾದಶಿ ದಿನ ಎಲ್ಲ ಅಲಂಕಾರ ಮಾಡಿದ್ದಾರೆ. ಭಾರಿ ದೊಡ್ಡ ದೊಡ್ಡ ದೇವಸ್ಥಾನಗಳಿಗೆ ಭಾರಿ ಒಳ್ಳೆಯ ವಿಶೇಷ ದಿನಗಳಲ್ಲಿ ಅಲಂಕಾರ ಹೆಚ್ಚಿಗೆ ಚೆನ್ನಾಗಿ ಮಾಡಿದ್ದಾರೆ. ಸೊ ಅಂಥ ಪ್ರೊಫೆಷನಲ್ಸ್ 3 ಜನವನ್ನು ನಾವು ಬೆಂಗಳೂರಿಂದ ಫ್ಲೈಟ್ ಟಿಕೆಟ್ ಕೊಟ್ಟು ಕಲಿಸ್ಕೊಟ್ಟಿವಿ. ಅವರು ಹೋಗಿ ಅಲ್ಲಿ ಲೋಕಲಲ್ಲಿ ಅಲ್ಲಿ ಭೋಜ್ಪುರದಲ್ಲಿ ತುಳಸಿಗಳೆಲ್ಲ ಕಿತ್ತು ಹಾರ ಮಾಡ್ತಾ ಇದ್ದಾರೆ. ಅದನ್ನು ನೀವು ವಿಡಿಯೋ ಕಳಿಸಿದ್ದಾರೆ, ಅದನ್ನು ತೋರಿಸ್ತೀನಿ. ಸೊ ಅವರು ಅದನ್ನು ಕಟ್ತಾ ಏನಾಗುತ್ತೆ, ಲೋಕಲಲ್ಲಿ ತುಂಬ ಪ್ರಸಿದ್ಧಿ ಆಯಿತು. ಸೊ ಎಲ್ಲಿಂದ ಬಂದಿದ್ದಾರೆ, ಏನು ಮಾಡ್ತಾ ಇದ್ದಾರೆ ಅಂತ ಕೇಳಿದಾಗ ಲೋಕಲ್ ಟಿ ವಿ ಚಾನಲ್ಸು ಮತ್ತು ಲೋಕಲ್ ನ್ಯೂಸ್ ಪೇಪರ್ಗಳಲ್ಲಿ ಎಲ್ಲ ಸುದ್ದಿ ಆಯಿತು. ಅದು ಆ ಸುದ್ದಿಯನ್ನು ಕಳಿಸ್ಕೊಟ್ಟಿದ್ದಾರೆ, ನೋಡಬಹುದು. ಸೊ ಇವರು ಇದನ್ನು ಕಟ್ಟಿ ಅಯೋಧ್ಯಕ್ಕೆ ಕಳಿಸ್ತಾರೆ. ಅದಕ್ಕೆ ಅವರು ಕೆಲಸ ಮಾಡ್ತಾ ಇದ್ದಾರೆ. ಅಯೋಧ್ಯೆಯಲ್ಲಿ ಈಗ 15ನೇ ತಾರೀಕಿಂದ ಕಳಿಸ್ತಾ ಇದ್ದೀವಿ. 22ನೇ ತಾರೀಕಿಗೆ ವಿಶೇಷವಾದ ಮಾಲೆಯನ್ನು ಮಾಡಿ ಅವತ್ತಿಂದ ಕಂಟಿನ್ಯೂಸ್ ಆಗಿ ನಮ್ಮ ತುಳಸಿ ಹಾರ ರಾಮನಿಗೆ ಅರ್ಪಣೆ ಆಗುತ್ತೆ. ಅದರಲ್ಲಿ ನಾವು ತುಂಬ ಚರ್ಚೆ ಮಾಡಿದ್ದೀವಿ ಇದ್ರ ಬಗ್ಗೆ. ಯಾಕೆಂದರೆ ದೊಡ್ಡ ದೊಡ್ಡ ಹಾರಗಳೆಲ್ಲ 5 ಅಡಿ ಮೂರ್ತಿಗೆ ಹಾಕೋಕ್ಕೆ ಅದು ಎಷ್ಟು, ಒಂದು 2 ಇಂಚಲ್ಲಿ ಅಗಲ, ಉದ್ದ ಒಂದು 4.5 ಅಡಿ. ಅದಿದ್ದರೆ
ಮೊಳಕಾಳಿಗಿಂತ ಸ್ವಲ್ಪ ಕೆಳಗಡೆ ಬರುತ್ತೆ. ಈ ಅಳತೆ ಎಲ್ಲ ನಾವು ತಗೊಂಡು ಅದ್ರ ಪ್ರಕಾರ ಅವರಿಗೆ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀವಿ. ಅದಕ್ಕೆ ಒಂದು ಸ್ಯಾಂಪಲ್ ಫೋಟೋಸ್ ಎಲ್ಲ ಕಲಿಸ್ಕೊಟ್ಟಿದ್ದೀವಿ, ಅದೇ ಥರ ಮಾಡ್ತಾರೆ. ಈ ತುಳಸಿಯ ವಿಶೇಷ ಯಾಕಂದರೆ ತುಳಸಿ ಫಾರಮ್ ತಳಿ ಇದೆ, ನಾಟಿ ತಳಿ ಕೂಡ ಇದೆ. ನಾರ್ಮಲ್ ಆಗಿರುವ ಬೆಳೆಯುವ ತುಳಸಿ ಇದೆ, ಕೃಷ್ಣ ತುಳಸಿ ಕೂಡ ಇದೆ. ಸೊ ಈ ಕೃಷ್ಣ ತುಳಸಿ ಇದೆಯಲ್ಲ ಅದರದ್ದು ವಿಶೇಷ. ಈಗ ನಾವು ನೋಡಿ ಆ ಬೀಜಗಳು ಬಂತು, ನಾಟಿ ತುಳಸಿ ಬೀಜಗಳು ಬಂತು. ನಾವು ಪೂಜೆ ಮಾಡಿದ್ದು ಕೃಷ್ಣ ಜನ್ಮಾಷ್ಟಮಿ ದಿನ 7th ಸೆಪ್ಟೆಂಬರ್ ಪೂಜೆ ಮಾಡಿದ್ವಿ. ಆಮೇಲೆ ಅಲ್ಲಿಗೆ ಹೋಗಿ ಅದನ್ನು ಬಿತ್ತನೆಗೆ ಆಗಿದ್ದು ನವರಾತ್ರಿ ದಿನದಲ್ಲಿ. ಸೊ ಇದೆಲ್ಲ ಎನರ್ಜಿ, ಕಾಸ್ಮಿಕ್ ಎನರ್ಜಿ, ಭಗವಂತನ ಶಕ್ತಿ ಪ್ರತಿ ಒಂದು ಘಟನೆಯಲ್ಲೂ ಜೊತೆಯಲ್ಲಿ ನಮ್ಮಲ್ಲಿ ಬರ್ತಾ ಇತ್ತು. ಹಾಗೆ ಕೃಷ್ಣ ಜನ್ಮಾಷ್ಟಮಿ ದಿನ ಪೂಜೆ ಮಾಡಿ ಅಲ್ಲಿ ಬಿತ್ತನೆಗೆ ನವರಾತ್ರಿ ಸಮಯದಲ್ಲಿ ಆಗಿ ಅದು ಭಾರಿ ಚೆನ್ನಾಗಿ ಬೆಳೆದು ಅದನ್ನು ಪ್ರತಿಯೊಂದು 15 ಡೇಸ್ಗೆ ಒಂದ್ಸತಿ ಫೋಟೋ ತೆಗೆದು ನಮಗೆ ಕಳಿಸೋರು ವಾಟ್ಸಪ್ಪಲ್ಲಿ. ಅಯೋಧ್ಯೆಯಲ್ಲಿ ಬಾಲರಾಮನ ಮೂರ್ತಿ ಪ್ರತಿಷ್ಠಾಪನೆ ಆಗ್ತಾ ಇದ್ರೆ ಸಕ್ಕರೆ ನಾಡಲ್ಲೂ ಕೂಡ